ನಮಸ್ಕಾರ. ಏವಿಯೇಷನ್ ಲೋಕದಲ್ಲಿ ಪ್ರತಿಯೊಂದು ಸೆಕೆಂಡ್ ಕೂಡ ಬಹಳ ಮುಖ್ಯ. ಆದರೆ ಒಂದು ವಿಮಾನದ ಇಡೀ ಕಥೆನೇ ಕೇವಲ 32 ಸೆಕೆಂಡ್ಗಳಲ್ಲಿ ಮುಗಿದುಹೋಯಿತು ಅಂದ್ರೆ? ಬನ್ನಿ, ಇವತ್ತು ನಾವು ಏರ್ ಇಂಡಿಯಾ ಫ್ಲೈಟ್ 171ರ ಆಘಾತಕಾರಿ ಕಥೆಯನ್ನ ನೋಡೋಣ. ಇದು ಇತಿಹಾಸದ ಅತ್ಯಂತ ಚಿಕ್ಕ ಆದರೆ ಅಷ್ಟೇ ವಿನಾಶಕಾರಿ ಫ್ಲೈಟ್ಗಳಲ್ಲಿ ಒಂದು. ಈ ಸಂಖ್ಯೆಯನ್ನ ನೋಡಿ, 32. ಏನಿದು ಅನ್ಕೋತಿದ್ದೀರಾ? ಇದೊಂದು ಕೇವಲ ಅಂಕಿಯಲ್ಲ, ಒಂದು ಭರವಸೆ, ಒಂದು ಪ್ರಯಾಣ ಮತ್ತೊಂದು ದೊಡ್ಡ ದುರಂತದ ಸಂಪೂರ್ಣ ಕಥೆನೇ ಈ ಸಂಖ್ಯೆಯಲ್ಲಿದೆ. ಹೌದು, ಕೇವಲ 32 ಸೆಕೆಂಡ್ಗಳು. ಟೇಕ್ ಆಫ್ ಆದ್ಮೇಲೆ ಆ ವಿಮಾನ ಆಕಾಶದಲ್ಲಿದ್ದ ಒಟ್ಟು ಸಮಯ ಅಷ್ಟೇ. ಅಷ್ಟು ಕಡಿಮೆ ಸಮಯದಲ್ಲಿ ಅಂತಹದ್ದೊಂದು ದುರಂತ ಹೇಗೆ ಸಂಭವಿಸೋಕೆ ಸಾಧ್ಯ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಸರಿ, ಹಾಗಾದ್ರೆ ಆ 32 ಸೆಕೆಂಡ್ಗಳಲ್ಲಿ ಆಗಿದ್ದಾದ್ರೂ ಏನು? ಮೊದಲು ಆ ಕರಾಳ ದಿನದ ಘಟನೆಗಳನ್ನ ಒಮ್ಮೆ ನೋಡೋಣ. ಅದು ಜೂನ್ 12, 2025. ಏರ್ ಇಂಡಿಯಾ ಫ್ಲೈಟ್ 171 ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿತ್ತು. ಅದರಲ್ಲಿದ್ದ ಪ್ರಯಾಣಿಕರಿಗೆ ಇದೊಂದು ಮಾಮೂಲಿ ಪ್ರಯಾಣ ಅಷ್ಟೇ. ಅವರು ಹತ್ತಿದ್ದು ಅತ್ಯಾಧುನಿಕ ಬೋಯಿಂಗ್ 787 ಡ್ರೀಮ್ಲೈನರ್, ಅಂದ್ರೆ ಸೇಫ್ಟಿಗೆ ಹೆಸರುವಾಸಿಯಾದ ವಿಮಾನ. ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಆದರೆ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಅಕ್ಷರಶಃ ಎಲ್ಲವೂ ತಲೆಕೆಳಗಾಯಿತು. ವಿಮಾನ ನಿಯಂತ್ರಣ ಕಳೆದುಕೊಂಡು ಏರ್ಪೋರ್ಟ್ ಪಕ್ಕದಲ್ಲೇ ಇದ್ದ ಒಂದು ವಸತಿ ಪ್ರದೇಶದ ಮೇಲೆ ಅಪ್ಪಳಿಸಿತು. ಆ ವಿಮಾನದಲ್ಲಿ ಅಂದು 242 ಜೀವಗಳಿದ್ದವು. ಪ್ರಯಾಣಿಕರು, ಪೈಲಟ್ಗಳು, ಕ್ಯಾಬಿನ್ ಕ್ರೂ, ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕನಸುಗಳಿದ್ದವು, ತಲುಪಬೇಕಾದ ಒಂದು ಜಾಗವಿತ್ತು. ಆದರೆ ಒಂದು ಕ್ಷಣಾರ್ಧದಲ್ಲಿ ಆ 242 ಜನರಲ್ಲಿ 241 ಜನರು ತಮ್ಮ ಪ್ರಾಣ ಕಳಕೊಂಡ್ರು. ಆ ಭೀಕರ ದುರಂತದಲ್ಲಿ ಪವಾಡ ಅನ್ನೋ ಹಾಗೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಬದುಕುಳಿದ್ರು. 242ರಲ್ಲಿ ಒಬ್ರು. ಆದರೆ ಈ ದುರಂತದ ಕತೆ ಇಲ್ಲಿಗೆ ನಿಲ್ಲಲ್ಲ. ವಿಮಾನವು ನೆಲಕ್ಕೆ ಅಪ್ಪಳಿಸಿದಾಗ ಆ ಪ್ರದೇಶದಲ್ಲಿದ್ದ ಇನ್ನೂ 19 ಅಮಾಯಕ ಜನರು ಪ್ರಾಣ ಕಳೆದುಕೊಂಡ್ರು. ಈ ದುರಂತ ಆಕಾಶ ಮತ್ತು ಭೂಮಿ ಎರಡನ್ನೂ ತಲ್ಲಣಗೊಳಿಸಿತ್ತು. ಓಕೆ, ಈ ಘಟನೆ ಎಷ್ಟು ಭಯಾನಕವಾಗಿತ್ತು ಅಂತ ಗೊತ್ತಾಯಿತು. ಆದ್ರೆ ಎಲ್ಲರ ತಲೆಯಲ್ಲೂ ಒಂದೇ ಪ್ರಶ್ನೆ ಕಾಡ್ತಿದೆ: ಇದು ಹೇಗೆ ಸಾಧ್ಯ ಆಯಿತು? ಹೌದು, ಇದುವೇ $1 ಮಿಲಿಯನ್ ಪ್ರಶ್ನೆ. ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಸೇಫ್ಟಿ ಫೀಚರ್ಸ್ ಇರೋ ಬೋಯಿಂಗ್ 787 ಡ್ರೀಮ್ಲೈನರ್ನಂತಹ ವಿಮಾನ ಟೇಕ್ ಆಫ್ ಆದ ತಕ್ಷಣವೇ ಹೇಗೆ ಕೆಳಗೆ ಬೀಳೋಕ್ ಸಾಧ್ಯ? ತನಿಖಾಧಿಕಾರಿಗಳು ಉತ್ತರ ಹುಡುಕೋಕೆ ಶುರು ಮಾಡಿದಾಗ ಅವರಿಗೆ ಕಾಕ್ಪಿಟ್ನಲ್ಲಿ ಒಂದು ಸಣ್ಣ ಆದರೆ ಬಹಳ ಮುಖ್ಯವಾದ ಸುಳಿವು ಸಿಕ್ತು. ಭಾರತದ ವಿಮಾನ ಅಪಘಾತ ತನಿಖಾ ದಳ ಅಂದ್ರೆ AAIB ತಮ್ಮ ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಾಗ ಇಡೀ ತನಿಖೆಯ ದಿಕ್ಕೇ ಬದಲಾಗಿ ಹೋಯಿತು. ಯಾಕಂದ್ರೆ ಆ ವರದಿ ಕೇವಲ ಒಂದೇ ಒಂದು ಟೆಕ್ನಿಕಲ್ ಫೇಲ್ಯೂರ್ ಕಡೆ ಬೆರಳು ಮಾಡಿ ತೋರಿಸ್ತಿತ್ತು. ಆ ವೈಫಲ್ಯವೇ ಇಂಜಿನ್ ಥ್ರಸ್ಟ್ ಫೇಲ್ಯೂರ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಟೇಕ್ ಆಫ್ ಆದ ಕೂಡಲೇ ವಿಮಾನದ ಎರಡೂ ಇಂಜಿನ್ಗಳು ಒಂದೇ ಬಾರಿಗೆ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ವು. ತನಿಖೆಯ ಪ್ರಕಾರ ಏನಾಯ್ತು ಅಂದ್ರೆ, ಮೊದಲಿಗೆ ಕಾಕ್ಪಿಟ್ನಲ್ಲಿರೋ ಫ್ಯೂಯಲ್ ಕಂಟ್ರೋಲ್ ಸ್ವಿಚ್ಗಳು ಹೇಗೋ ಏನೋ ರನ್ ಪೊಸಿಷನ್ನಿಂದ ಕಟ್ ಆಫ್ ಪೊಸಿಷನ್ಗೆ ಹೋಗಿವೆ. ಇದರ ಪರಿಣಾಮ ಇಂಜಿನ್ಗಳಿಗೆ ಹೋಗ್ಬೇಕಿದ್ದ ಫ್ಯೂಯಲ್ ಸಪ್ಲೈ ಸಂಪೂರ್ಣವಾಗಿ ನಿಂತೋಯ್ತು. ಕೆಲವೇ ಸೆಕೆಂಡ್ಗಳಲ್ಲಿ ಎರಡೂ ಇಂಜಿನ್ಗಳು ಶಟ್ ಡೌನ್ ಆದವು. ಏನಾಯ್ತು ಅಂತ ತನಿಖಾಧಿಕಾರಿಗಳಿಗೆ ಗೊತ್ತಾಗಿದೆ. ಆದ್ರೆ ಯಾಕೆ ಆ ಸ್ವಿಚ್ಗಳು ಬದಲಾದ್ವು? ಅದೇ ಈಗಿರೋ ದೊಡ್ಡ ಪ್ರಶ್ನೆ. ಇದು ಪೈಲಟ್ ಮಾಡಿದ ತಪ್ಪಾ, ಅಥವಾ ವಿಮಾನದಲ್ಲಿ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತಾ, ಇಲ್ಲ ಬೇರೆನೇ ಏನಾದರೂ ಕಾರಣ ಇರ್ಬೋದಾ? ಉತ್ತರ ಇನ್ನೂ ಸಿಕ್ಕಿಲ್ಲ. ಈ ಪ್ರಿಲಿಮಿನರಿ ರಿಪೋರ್ಟ್ ಹೊರಬಂದ ತಕ್ಷಣ ಇಡೀ ಏವಿಯೇಷನ್ ಇಂಡಸ್ಟ್ರಿಯಲ್ಲೇ ಒಂದ್ರೀತಿ ಅಲ್ಲೋಲ ಕಲ್ಲೋಲ ಶುರುವಾಯಿತು. ಉತ್ತರಗಳಿಗಾಗಿ ಹುಡುಕಾಟ ಇನ್ನಷ್ಟು ಜೋರಾಯಿತು. ತಕ್ಷಣವೇ ರೆಗ್ಯುಲೇಟರ್ಸ್ ಏನ್ ಮಾಡಿದ್ರು ಅಂದ್ರೆ, ಪ್ರಪಂಚದಾದ್ಯಂತ ಇರೋ ಇದೇ ಥರದ ಎಲ್ಲಾ ವಿಮಾನಗಳನ್ನು ಚೆಕ್ ಮಾಡಕ್ಕೆ ಆರ್ಡರ್ ಮಾಡಿದ್ರು. ಏರ್ಲೈನ್ಸ್ ಕಂಪ್ನಿಗಳು ತಮ್ಮ ಬೋಯಿಂಗ್ 787 ಫ್ಲೀಟ್ಗಳನ್ನು ಪೂರ್ತಿಯಾಗಿ ಇನ್ಸ್ಪೆಕ್ಟ್ ಮಾಡಕ್ಕೆ ಶುರು ಮಾಡಿದ್ವು. ಇನ್ನೊಂದು ಕಡೆ ಪ್ರಾಣ ಕಳ್ಕೊಂಡವರ ಕುಟುಂಬದವರು ನ್ಯಾಯಕ್ಕಾಗಿ ಕೋರ್ಟ್ ಮೆಟ್ಲೇರಿದ್ರು. ತನಿಖೆಯ ಟೈಮ್ಲೈನ್ ಹೀಗಿದೆ ನೋಡಿ. ಜುಲೈ 2025ರಲ್ಲಿ ಪ್ರಿಲಿಮಿನರಿ ರಿಪೋರ್ಟ್ ಬಂತು. ಈಗ ಸದ್ಯಕ್ಕೆ ವಿಮಾನಗಳ ತಪಾಸಣೆ ಮತ್ತು ಕಾನೂನು ಹೋರಾಟಗಳು ನಡೀತಿದೆ. ಆನೆಲ್ಲರೂ ಕಾಯ್ತಿರೋದು 2025ರ ಕೊನೆಯಲ್ಲಿ ಬರುವಂತಹ ಫೈನಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗೆ. ಹಿಂದೂಸ್ತಾನ್ ಟೈಮ್ಸ್ ಕೂಡ ಇದನ್ನೇ ಹೇಳುತ್ತೆ. ಈ ಫೈನಲ್ ರಿಪೋರ್ಟ್ ದುರಂತದ ನಿಖರ ಕಾರಣದ ಬಗ್ಗೆ ನಿರ್ಣಾಯಕ ತೀರ್ಮಾನಗಳನ್ನು ಕೊಡಲಿದೆ ಅಂತ ನಿರೀಕ್ಷಿಸಲಾಗಿದೆ. ಅಲ್ಲಿವರೆಗೂ ಎಲ್ಲರೂ ಕಾಯಲೇಬೇಕು. ಸೊ ಕೊನೆಗೆ ನಾವು ಬಂದು ನಿಲ್ಲೋದು ಅದೇ ಮೂಲ ಪ್ರಶ್ನೆಗೆ. ಕೇವಲ 32 ಸೆಕೆಂಡ್ಗಳಲ್ಲಿ 260ಕ್ಕೂ ಹೆಚ್ಚು ಜೀವಗಳನ್ನ ಬಲಿ ತೆಗೆದುಕೊಂಡ ಈ ದುರಂತಕ್ಕೆ ನಿಜವಾದ ಹೊಣೆ ಯಾರು? ಅದು ಮೆಷಿನ್ನಲ್ಲಿರೋ ದೋಷನಾ ಅಥವಾ ಮನುಷ್ಯನಿಂದಾದ ತಪ್ಪಾ? ಈ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಈ ನಿಗೂಢತೆ ಮುಂದುವರಿಯುತ್ತಲೇ ಇರುತ್ತೆ.